ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇವತ್ತು ನೆನ್ನೆ ತೋರಿಸಿತ್ತಲ್ವ ಒಂದು ವಿಡಿಯೋದಲ್ಲಿ ಹೇಗೆ ತೈಸು ಬಟಕ್ಸದು ಹೆವಿ ಇರೋದನ್ನು ಮಸಲ್ಸ್ನ ಕರಗಿಸ್ಬೇಕು ಅಂಥೇಳಿ. ಇವತ್ತು ಎರಡನೇ ವಿಡಿಯೋದಲ್ಲಿ ಇನ್ನು ಸ್ವಲ್ಪ ಎಫೆಕ್ಟಿವ್ ಆಗಿರೋದನ್ನು ಸ್ವಲ್ಪ ತೋರಿಸ್ತೀನಿ. ಇವಾಗ ಬಲಗಾಲ್ಗೆ ಹಾಕ್ಕೊಳ್ಳಿ, ಹಗ್ಗ ಬಲಪಾದಕ್ಕೆ ಹಾಕ್ಕೊಂಡು ಮೇಲಕ್ಕೆ ತೊಗೊಳ್ಳಿ. ಎಷ್ಟಾಗುತ್ತಷ್ಟು ನಿಮ್ಮ ಕಡೆಗೆ ಎಳ್ಕೋಬೇಕು. ಎಳ್ಕೊಂಡಾದಮೇಲೆ ಈಗ ನಿಧಾನ ರೈಟ್ ಸೈಡ್ಗೆ ಇಳಿಸ್ಬೇಕು. ರೈಟ್ ಸೈಡ್ಗೆ ಇಳಿಸಿ ನಿಧಾನ ಮೊಣಕೈ ಸಪೋರ್ಟ್ ತೊಗೋಬೇಕು. ಇಲ್ಲಿ ಸಡನ್ನಾಗಿ ಇಳಿಸೋಕ್ಕೆ ಹೋಗಬಾರ್ದು, ಯಾಕೆಂದರೆ ಪೆಲ್ವಿಕ್ ಪಾಯಿಂಟ್ಗೆ ನೋವಾಗಬಾರ್ದು. ಮತ್ತು ಪೆಲ್ವಿಕ್ ಪಾಯಿಂಟಲ್ಲಿ ಏನಾದ್ರು ಬೋನ್ ವೀಕ್ ಇತ್ತು ಅಂತಂದ್ರೂ ಬೋನ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸಡನ್ನಾಗಿ ಇಳಿಸಬಾರ್ದು. ಈ ಕಾಲು ಸ್ಟ್ರೈಟ್ ಇರಬೇಕು, ಎಡಗಾಲು ಸ್ಟ್ರೆಚ್ ಮಾಡಬೇಕು. ಮೊಣಕೈ ಸಪೋರ್ಟ್ ತೊಗೊಂಡು ನಿಮ್ಗೆ ಎಷ್ಟಾಗುತ್ತಷ್ಟು ಇಳಿಸಿ. ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇಳಿಸಿ. ನೆಲಕ್ಕೆ ತಾಗ್ಸೋಕ್ಕಾದ್ರೂ ತಾಗಿಸಿ, ನಿಮ್ಮ ಅನುಕೂಲ ನೋಡ್ಕೊಳ್ಳಿ. ಆಗಲಿಲ್ವ ನೋಡಿ, ಈ ಥರ ಮೊಣಕೈ ಸಪೋರ್ಟ್ ತೊಗೊಳ್ಳಿ ಸ್ಟ್ಯಾಂಡ್ ಥರ. ಅವಾಗ ನಿಮಗೆಲ್ಲೂ ಜಾಸ್ತಿ ಓವರ್ ಸ್ಟ್ರೆಚ್ ಆಗೋಲ್ಲ. ನಿಧಾನ ಕಾಲು ಮೇಲಕ್ಕೆ ತೊಗೊಳ್ಳಿ, ಕಾಲು ಕೆಳಗಿಳಿಸಿ. ಸ್ಥಿತಿನಲ್ಲಿರುವಾಗ ಚೆನ್ನಾಗಿ ಉಸಿರಾಡ್ತಾ ಇರಬೇಕು. ಈಗ ಎಡಪಾದಕ್ಕೆ ಹಾಕ್ಕೊಳ್ಳಿ. ಎಡಪಾದಕ್ಕೆ ಹಾಕ್ಕೊಂಡು ಎಳ್ಕೊಳ್ಳಿ ನಿಮ್ಮ ಕಡೆಗೆ. ನೋಡಿ, ಈ ಥರ ಎಳ್ಕೋಬೇಕು. ಟೋಸ್ ನೆಲದ ಕಡೆಗಿದ್ದಾಗ ಇನ್ನರ್ ಮಸಲ್ಸ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ, ಮಸಲ್ಸ್ ಚೆನ್ನಾಗಿ ಟೋನ್ ಅಪ್ ಆಗುತ್ತೆ. ಈಗ ಎಡಗೈಯಿಂದ ಇನ್ನೂ ತುಂಡಾಗಿ ಹಿಡ್ಕೊಳ್ಳಿ. ತುಂಡಾಗಿ ಹಿಡ್ಕೊಂಡು ಹಾಗೇ ನಿಧಾನ ಎಡಕ್ಕೆ ಇಳಿಸಿ. ನೋಡಿ, ಎಡಕ್ಕೆ ಇಳಿಸೋಗ್ಲು ಅಷ್ಟೇ, ಈ ಪೋರ್ಷನ್ ಲಿಫ್ಟ್ ಆಗಬಾರ್ದು. ಕಾಲು ನೇರ ಮಾಡಿ, ರೈಟ್ ಲೆಗ್ ಸ್ಟ್ರೈಟ್ ಮಾಡ್ಕೊಳ್ಳಿ. ಮೊಣಕೈ ಸಪೋರ್ಟ್ ತೊಗೊಂಡು ನೋಡಿ ಎಷ್ಟಾಗುತ್ತಷ್ಟು ಇಳಿಸ್ತಾ ಇರಬೇಕು. ಬಲಗಾಲಿ ಸ್ಟ್ರೆಚ್ ಆಗ್ತಾ ಇರಬೇಕು. ಅದು ಲಿಫ್ಟ್ ಆಯಿತು ಅಂದರೆ ನಿಮಗೆ ಸ್ಟ್ರೆಚಿಂಗ್ ಕಡಿಮೆ ಆಗ್ತಾ ಇರುತ್ತೆ. ಆ ಕಾಲು ಎಷ್ಟು ಸ್ಟ್ರೆಚ್ ಮಾಡ್ತೀರೋ, ಈ ಕಾಲು ಎಷ್ಟು ಸ್ಟ್ರೆಚ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಎಕ್ಸ್ಟ್ರಾ ಫ್ಯಾಟ್ ಕರಗೋದಕ್ಕೆ ಈಸಿ ಆಗುತ್ತೆ. ಈಗ ನಿಧಾನ ಮೇಲಕ್ಕೆ ತೊಗೊಳ್ಳಿ, ನಿಧಾನ ಕಾಲು ಕೆಳಗಿಳಿಸಿ. ಇದನ್ನು ನೀವು 2 ಸಲ 3 ಸಲ ಬೇಕಾದರೂ ಮಾಡಿ. ನಾನು ಏನಕ್ಕೆ ಪಾರ್ಟ್ ಬೈ ಪಾರ್ಟ್ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು, ಯಾವ್ದು ಮಾಡ್ಕೋಬೇಕು ಯಾವ್ದು ಬಿಡಬೇಕು ಅಂತ. ಫಸ್ಟ್ ಡೇ ತೋರಿಸಿದ್ದನ್ನು ಅದನ್ನು ಸ್ವಲ್ಪ ಮಾಡ್ಕೊಳ್ಳಿ. ಮತ್ತು ಈಗ ಸೆಕೆಂಡ್ ಡೇ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಸ್ವಲ್ಪ ಮಾಡ್ಕೊಳ್ಳಿ. ಇದನ್ನು 2 ಸಲ 3 ಸಲ ಬೇಕಾದರೂ ಮಾಡ್ಕೊಳ್ಳಿ. ನೀವು ಒಂದೇ ದಿವಸ ಎಲ್ಲ ಕರಗಿಸ್ತೀನಿ ಅಂತಂದ್ರೆ ಆಗಲ್ಲ. ಇವರು 2 ತಿಂಗಳಿಂದ ಬಂದು ಈಗ ಇಷ್ಟು kg ಕಡಿಮೆ ಆಗಿದ್ದಾರೆ, 3 kg ಅಷ್ಟು ಕಡಿಮೆ ಆಗಿದ್ದಾರೆ. ಹೀಗೆ ರೆಗ್ಯುಲರಾಗಿ ಬಂದರೆ ಇನ್ನು ಸ್ವಲ್ಪ ದಿವಸದಲ್ಲಿ ಇದು ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ ಇದು ಮಾಡೋದ್ರಿಂದ. ಇದ್ರದ್ದು ಉಪಯೋಗ ಪಡ್ಕೊಳ್ಳಿ. ಎಲ್ರಿಗೂ ಬೇರೆಯವ್ರಿಗೂ ಶೇರ್ ಮಾಡಿ. ಯಾರ್ಯಾರು ಈ ಥರ ಸಮಸ್ಯೆಯಿಂದ ಇದ್ದಾರಲ್ಲ, ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಉಪಯೋಗ ಆಗಲಿ ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಯೂಟ್ಯೂಬ್ ಚಾನಲ್ನ. ನಮಸ್ತೆ.